ಎಲ್ರಿಗೂ ನಮಸ್ಕಾರ. ನಾನು ಹರಿಕುಮಾರ್ ಅಂತ ಫ್ರಮ್ ಬಿಲ್ಡ್ವೆಲ್. ಬಿಲ್ಡ್ವೆಲ್ಲಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಕೊಟ್ಟಿರೋ ಪ್ರಾಜೆಕ್ಟ್ ಬಗ್ಗೆ ನಾನು ನಿಮಗೆ ಇವತ್ತು ಹೇಳ್ತೀನಿ. ಈ ಪ್ರಾಜೆಕ್ಟ್ ಬಂದು ಚಿಕ್ಕಬಾಣವರ ಚಿಮ್ನಿ ಹಿಲ್ಸಲ್ಲಿ ಲೊಕೇಟ್ ಆಗಿದೆ. ಸೊ ಈ ಸೈಟ್ನ ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡೋಕ್ಕೆ ಕ್ಲೈಂಟ್ ಜೊತೆಗೆ ಹೋಗಿದ್ದೀವಿ. ಇದು ಆ್ಯಕ್ಚುಲಿ ಪ್ಲೈನ್ ಲ್ಯಾಂಡೇ ಇತ್ತು. ಸೊ ನಮಗೂ ಗೊತ್ತಿರಲಿಲ್ಲ ಇದು ಸಾಯಿಲ್ ಲೂಸ್ ಇದೆಯಾ ಇಲ್ಲ ಅಂತ ನಮಗೂ ಗೊತ್ತಿರಲಿಲ್ಲ. ನಾವೇನು ಮಾಡಿದ್ವಿ, ಕ್ಲೈಂಟ್ ಹತ್ರ ಮಾತಾಡ್ಬಿಟ್ಟು ನೆಕ್ಸ್ಟ್ ಡೇ ಸಾಯಿಲ್ ಟೆಸ್ಟ್ ಇಟ್ಟಿದ್ದೀವಿ. ಆ ಸಾಯಿಲ್ ಟೆಸ್ಟಲ್ಲಿ 1.5 ಮೀಟ್ರ್ ಹೋಗಿದ್ದೀವಿ, 3 ಮೀಟ್ರ್ ಹೋಗಿದ್ದೀವಿ. ಫುಲ್ 3 ಮೀಟ್ರ್ವರೆಗೂ ಫುಲ್ಲಿ ಲೂಸ್ ಸಾಯಿಲೇ ಇತ್ತು. ಸೊ ನಮಗೆ ಅಲ್ಲೊಂದು ಡೌಟ್ ಬಂತು, ಸರ್ ಇದು ಡೌಟ್ ಇದೆ, ಇದು ಫುಲ್ಲಿ ಫಿಲ್ಡ್ ಸಾಯಿಲ್ ಅಂತ ನಮಗೆ ಕ್ಲೈಂಟಿಗೆ ಹೇಳಿದ್ದೀವಿ. ನಮಗೊಂದು ಡೌಟ್ ಬಂದ ಮೇಲೆ ಸೊ ಫೈನಲಿ ಏನು ಮಾಡಿದ್ದೀವಿ, ಸರ್ ಇದು ಫುಲ್ ಸೈಟ್ ಟೋಟಲಿ ಸಾಯಿಲ್ ರಿಮೂವ್ ಮಾಡುವಂಥ ಪ್ಲಾನ್ ಮಾಡಿದ್ವಿ. ಸೊ ಸಾಯಿಲೆಲ್ಲ ರಿಮೂವ್ ಮಾಡಿದ ಮೇಲೆ ನಾವು ಮದರ್ ಸಾಯಿಲ್ ಸಿಕ್ತು. ಮದರ್ ಸಾಯಿಲ್ನ ಅಗೇನ್ ನಾವು ಸಾಯಿಲ್ ಟೆಸ್ಟ್ ಮಾಡಿದ್ವಿ. ಅಲ್ಲಿಂದ ನಮಗೆ 1.5 ಮೀಟ್ರ್ ಟು 3 ಮೀಟ್ರ್ವರೆಗೂ ಸಾಯಿಲ್ ಟೆಸ್ಟ್ ಮಾಡಿದ ಮೇಲೆ ಆ ರಿಪೋರ್ಟ್ ಇಟ್ಕೊಂಡು ನಾವು ಡಿಸೈನ್ ಮಾಡಿದ್ವಿ. ಸೊ ನಾವು ಯಾಕೆ ಇಷ್ಟು ಡೆಪ್ತು ಹೋಗಿದ್ದೀವಿ ಅಂತಂದರೆ, ಅಟ್ಯಾಚ್ಡ್ ಪ್ರೈವೇಟ್ ಪ್ರಾಪರ್ಟಿ ನಮ್ಮ ಸೈಟಿಂದ 10 ಫೀಟ್ ಡೌನಲ್ಲಿದೆ. ಅದಕ್ಕೋಸ್ಕರ ನಾವು 10 ಫೀಟ್ ಸಾಯಿಲ್ ರಿಮೂವ್ ಮಾಡಿ ಅಲ್ಲಿಂದ ನಾವು 6 to 7 ಫೀಟ್ ಡೆಪ್ತು ಹೋಗಿದ್ದೀವಿ. ಯಾಕೆ ಅಂತಂದರೆ ನಮ್ಮ ಸೈಟು ಬಿಲ್ಡಿಂಗ್ ಸ್ಟೆಬಿಲಿಟಿ ಮತ್ತು ಸ್ಟ್ರೆಂಥನಿಗೋಸ್ಕರ ನಾವು ಅಷ್ಟು ಡೆಪ್ತು ಹೋಗಿದ್ದೀವಿ. ಇಷ್ಟೆಲ್ಲ ಆಗಿದ ಮೇಲೆ ಕ್ಲೈಂಟಿಗೆ ನಾವು ಒಂದು ಸಜೆಸ್ಟ್ ಮಾಡಿದ್ದೀವಿ, ಪಕ್ಕದ ಪ್ರಾಪರ್ಟಿ ನಮ್ಮದು ಸೈಟ್ ಎಂಡಲ್ಲಿ ಒಂದು ರಿಟರ್ನಿಂಗ್ ವಾಲ್ RCC ರಿಟರ್ನಿಂಗ್ ವಾಲ್ ಮಾಡ್ಕೊಳ್ಳಿ ಅಂತ ನಾವು ಸಜೆಸ್ಟ್ ಮಾಡಿದ್ವಿ. ಇಲ್ಲಾಂತಂದರೆ ನಮ್ಮದು ಬಿಲ್ಡಿಂಗ್ಗೆ ಸ್ಟೆಬಿಲಿಟಿ ಕಮ್ಮಿ ಆಗುತ್ತೆ. ಸೊ ರಿಟರ್ನಿಂಗ್ ವಾಲ್ ಒಂದು ಮಾಡ್ಕೊಳ್ಳಿ ಅಂತ ಸಜೆಸ್ಟ್ ಮಾಡಿದ್ವಿ. ಅವರು ಒಪ್ಕೊಂಡ್ರು. ಬಿಫೋರ್ ರಿಟರ್ನಿಂಗ್ ವಾಲು ಫುಟಿಂಗ್ ಆ್ಯಂಡ್ ಪೆಡೆಸ್ಟಲ್ ಬ್ಯಾಕ್ ಫಿಲ್ಲಿಂಗ್ ಮಾಡಿ ಆಲ್ಮೋಸ್ಟ್ ಒಂದು 10 to 15 ಡೇಸ್ ಕನ್ಸಲ್ಟೇಷನ್ ಮಾಡಿದ್ವಿ, ಸಾಯಿಲ್ ಕನ್ಸಲ್ಟೇಷನ್. ಒನ್ಸು ಸಾಯಿಲ್ ಕನ್ಸಲ್ಟೇಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಕೆಳಗಡೆ ಒಂದು ಪ್ಲೆಂತ್ ಬೀಮ್ ಲೈಕ್ ಎ ಟೈ ಬೀಮ್ ಆರ್ ಕನೆಕ್ಟಿಂಗ್ ಬೀಮ್ ಅಂತ ಹೇಳ್ತಾರೆ, ಅದು ಎಲ್ಲ ಕಾಲಮ್ಗೆ ಕನೆಕ್ಟ್ ಮಾಡೋ ಥರ ಪ್ಲ್ಯಾನ್ ಮಾಡಿದ್ವಿ. ಅದು ಯಾಕೆ ಬೇಕಂತಂದರೆ ಆಲ್ಮೋಸ್ಟ್ ಎಲ್ಲರೂ ಗ್ರೌಂಡ್ ಲೆವೆಲಲ್ಲಿ ಕನೆಕ್ಟ್ ಮಾಡ್ತಾರೆ. ಇದು ನಾವು ಆಲ್ಮೋಸ್ಟ್ 10 to 12 ಫೀಟ್ ಡೌನಲ್ಲಿದ್ವಿ. ಸೊ ಕೆಳಗಡೆ ಒಂದು ಕನೆಕ್ಟಿಂಗ್ ಬೀಮ್ ಬೇಕೇ ಬೇಕು. ಯಾಕೆಂತಂದರೆ ಅಲ್ಲಿಂದ ಮೇಲೆ ಆಲ್ಮೋಸ್ಟ್ 10 to 12 ಫೀಟು, ಯಾಕೆಂದರೆ ಅಲ್ಲಿ ನಾವು ಮಾಡಲಿಲ್ಲ ಅಂತಂದರೆ 16 ಫೀಟ್ ಲೆಂತ್ ಕಾಲಮ್ ಆಗುತ್ತೆ. 16 ಫೀಟ್ ಲೆಂತ್ ಕಾಲಮು ಲಾಂಗ್ ಕಾಲಮ್. ಅವಾಗ ಏನಾಗುತ್ತೆ, ನಮಗೆ ಸ್ಟ್ರಕ್ಚರಲ್ಲಿ ಕಾಲಮ್ ಬಕ್ಕಲಾಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಫುಟಿಂಗ್ ಲೆವೆಲಲ್ಲೇ ಒಂದು ಟೈ ಬೀಮ್ ಕಾಂಕ್ರೀಟ್ ಮಾಡಿಬಿಟ್ವಿ. ಗ್ರೌಂಡ್ ಲೆವೆಲ್ ಪ್ಲೆಂತ್ ಬೀಮಿಗೆ ಪ್ಲಾನ್ ಮಾಡಿದ್ವಿ. ಆ ಗ್ರೌಂಡ್ ಲೆವೆಲ್ ಪ್ಲೆಂತ್ ಬೀಮು ಇರೋ ರೋಡ್ ಲೆವೆಲಿಂದ 2 ಫೀಟು ಪಾರ್ಕಿಂಗ್ ಪ್ಲಸ್ ಅಲ್ಲಿಂದ 6 ಇಂಚಸ್ಸು ಮನೆಗೆ ಪ್ಲಾನ್ ಮಾಡಿದ್ವಿ. ಬಿಕಾಸ್ ಯಾಕೆಂತಂದರೆ ಅಲ್ಲಿ ಆ ರೋಡಲ್ಲಿ ನಮ್ಮದೇ ಡೆಡ್ ಎಂಡ್ ಸೈಟ್ ಇರೋದು, ಪ್ಲಸ್ಸು ರೈನ್ ವಾಟ್ರ್ ಸ್ಲೋಪ್ ಇರೋದು ಅಲ್ಲಿಗೆ. ಸೊ ನಮ್ಮದು ಡೆಡ್ ಎಂಡ್ ಸೈಟ್ ಇರೋದ್ರಿಂದ ವಾಟ್ರ್ ಎಲ್ಲ ಅಲ್ಲಿಗೆ ಬರುತ್ತೆ. ರೈನ್ ವಾಟ್ರ್ ಮನೆ ಒಳಗಡೆ ಎಂಟ್ರಿ ಆಗಬಾರ್ದು ಒಂದೇ ಒಂದು ಕಾರಣಕ್ಕೋಸ್ಕರ ರೋಡಿಂದ 2 ಫೀಟ್ ಹೈಟು ಪಾರ್ಕಿಂಗ್ ಲೆವೆಲೇ ಕೊಟ್ಟಿದ್ವಿ. ಇದರಿಂದ ಅವ್ರಿಗೆ ಲೈಫ್ ಲಾಂಗ್ ಏನೂ ಪ್ರಾಬ್ಲಮ್ ಇಲ್ಲ, ರೈನ್ ವಾಟ್ರ್ ಎಂಟ್ರಿ ಯಾವುದೂ ಆಗಲ್ಲ. ಸೊ ಈ ಮನೆ ಬಂದು G+2 ಪ್ಲ್ಯಾನ್ ಮಾಡಿದ್ವಿ. ಟೆರೆಸಲ್ಲಿ ಒಂದು ರೂಮ್ ಒಂದು ಪ್ಲ್ಯಾನ್ ಮಾಡಿದ್ವಿ. ಗ್ರೌಂಡ್ ಫ್ಲೋರಲ್ಲಿ 2 BHK ನಾವು ಪ್ಲ್ಯಾನ್ ಮಾಡಿದ್ದೀವಿ. 2 BHK ಎರಡು ಬೆಡ್ರೂಮ್ನು ಮೀಡಿಯಮ್ ಸೈಜ್ 2 BHK ಇದೆ. ಅವರಿಗೆ ಇದು ರೆಂಟ್ ಪರ್ಪಸ್ಗೋಸ್ಕರ ಪ್ಲ್ಯಾನ್ ಮಾಡಿದ್ವಿ. ಸೊ ಅವ್ರಿಗೆ ಫ್ಯೂಚರಲ್ಲಿ ರೆವಿನ್ಯೂ ಬರಲಿಕ್ಕೆ ಇದು ಒಂದು ಹೆಲ್ಪ್ಫುಲ್ ಆಗುತ್ತೆ. ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ ಬಂದ ಮೇಲೆ ಒಳ್ಳೆ ವರಾಂಡ ಕೊಟ್ಟಿದ್ದೀವಿ 9/6. ನಾರ್ತ್ ಫೇಸಲ್ಲಿ CNC ಕಟ್ಟಿಂಗ್ದು ಅವ್ರದ್ದು ಮನೆ ದೇವ್ರದ್ದು ಒಂದು ಮಾಡಿಕೊಟ್ಟಿದ್ದೀವಿ. ನಾರ್ತ್ ಈಸ್ಟಲ್ಲಿ ಅವ್ರದ್ದು ಮೈನ್ ಡೋರ್ ಕೊಟ್ಟಿದ್ವಿ ಆ್ಯಸ್ ಪರ್ ವಾಸ್ತು. ಸೊ ಒಳಗಡೆ ಫಸ್ಟ್ ಫ್ಲೋರ್ ಮನೆ ಒಳಗಡೆ ಎಂಟ್ರಿ ಆದಮೇಲೆ 11/14 ಫೀಟಿಗೆ ಅವ್ರಿಗೊಂದು ಒಳ್ಳೆ ದೊಡ್ಡ ಹಾಲ್ ಒಂದು ಮಾಡಿಕೊಟ್ಟಿದ್ವಿ. ಒಳಗಡೆ ಇದರಲ್ಲಿ ಇನ್ನೊಂದು ಬ್ಯೂಟಿಫುಲ್ ಏನಂತಂದರೆ ಇನ್ಸೈಡ್ ಒಂದು ಸ್ಟೇರ್ ಕೇಸ್ ಕೊಟ್ಟಿದ್ವಿ, ಡ್ಯೂಪ್ಲೆಕ್ಸ್ ಸ್ಟೇರ್ ಕೇಸು. ಆ ಸ್ಟೇರ್ ಕೇಸ್ ಆಪೋಸಿಟಲ್ಲಿ ಡೈನಿಂಗ್ ಹಾಲ್ ಕೊಟ್ಟಿದ್ವಿ. ಇದು ಒಂದು ಬಿಗ್ ಸೈಜ್ ಡೈನಿಂಗ್ ಹಾಲ್, ಆಲ್ಮೋಸ್ಟ್ 13/12 ಫೀಟ್ ಇದೆ. ಆ ಡೈನಿಂಗ್ ಹಾಲ್ ಆಪೋಸಿಟಲ್ಲಿ ಒಂದು ಬಾಲ್ಕನಿ ಇದೆ, ಡೈನಿಂಗ್ ಕಮ್ ಬಾಲ್ಕನಿ. ಸೊ ಆ ಬಾಲ್ಕನಿಯಿಂದ ಅವ್ರು ನ್ಯಾಚುರಲಿ ಎಲ್ಲ ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಇದು ಓಪನ್ ಕಿಚನು, 8/11 ಫೀಟು ಕಿಚನ್ ಸೈಜ್ ಇದೆ. ಇದಕ್ಕೆ ಯುಟಿಲಿಟಿನೂ ಕೊಟ್ಟಿದ್ದೀವಿ. ಯುಟಿಲಿಟಿ ಸೈಜ್ ಆಲ್ಮೋಸ್ಟ್ 3/11. ಇದು ಸಾಕಾಗತ್ತೆ ಇವರಿಗೆ. ಸೌತ್ ವೆಸ್ಟ್ ಕಾರ್ನರಲ್ಲಿ ಮಾಸ್ಟರ್ ಬೆಡ್ರೂಮ್ ಕೊಟ್ಟಿದ್ದೀವಿ, ಕುಬೇರನ್ ಮೂಲೆ ಅಂತ ಹೇಳ್ತಾ ಇದ್ದಾರೆ ಆ್ಯಸ್ ಪರ್ ವಾಸ್ತು ಪ್ರಕಾರ. ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ ಹೋಗುವಾಗ ವಾಲಿಗೆ ಸ್ಟೇರ್ ಕೇಸ್ ವಾಲಿಗೆ ವಾಲ್ ಪೇಪರ್ ಕೊಟ್ಟಿದ್ವಿ, ಒಳ್ಳೆ ಬ್ಯೂಟಿಫಿಕೇಷನ್ ಬಂದಿದೆ. ಒನ್ಸ್ ಸೆಕೆಂಡ್ ಫ್ಲೋರ್ ಎಂಟ್ರಿ ಆದಮೇಲೆ ಒಂದು ಫ್ಯಾಮಿಲಿ ಹಾಲ್ ಒಂದು ಮಾಡಿದ್ದೀವಿ. ಫ್ಯಾಮಿಲಿ ಹಾಲ್ ಕಮ್ ಅಟ್ಯಾಚ್ಡ್ ಬಾಲ್ಕನಿ ಒಂದು ಮಾಡಿದ್ದೀವಿ. ಇದಕ್ಕೆ ಫ್ರೆಂಚ್ ಡೋರು ಆಲ್ಮೋಸ್ಟ್ 6 ಫೀಟ್ ವಿಡ್ತ್ ಫ್ರೆಂಚ್ ಡೋರ್ ಒಂದು ಮಾಡಿದ್ದೀವಿ. ಈ ಸೆಕೆಂಡ್ ಫ್ಲೋರಲ್ಲಿ ನಾವು 2 ಬೆಡ್ರೂಮ್ ಮಾಡಿದ್ವಿ. ಒಂದು ಸೌತ್ ವೆಸ್ಟಲ್ಲಿ ಮಾಡಿದ್ವಿ ಕುಬೇರನ್ ಮೂಲೆಯಲ್ಲಿ, ಇನ್ನೊಂದು ಸೌತ್ ಈಸ್ಟಲ್ಲಿ ಒಂದು ಮಾಡಿದ್ದೀವಿ. ಕುಬೇರನ್ ಮೂಲೆಯಲ್ಲಿ 14/12ಗೆ ಸೈಜ್ ಮಾಡಿದ್ದೀವಿ. ಇದನ್ನು ಅಟ್ಯಾಚ್ ಟಾಯ್ಲೆಟ್ ವಿತ್ ವಾಕಿನ್ ವಾರ್ಡ್ರೂಮ್ ಮಾಡಿದ್ದೀವಿ. ಒಂದು ಒಳ್ಳೆ ಬಾಲ್ಕನಿ ಕೊಟ್ಟಿದ್ವಿ ರೋಡ್ ಸೈಡಿಗೆ, ಈಸ್ಟ್ ಫೇಸಿಗೆ. ಸೊ ಅವ್ರಿಗೆ ಇಲ್ಲಿರೋ ವ್ಯೂ ತುಂಬ ಚೆನ್ನಾಗಿರುತ್ತೆ. ಸೆಕೆಂಡ್ ಫ್ಲೋರಿಂದ ಟೆರೆಸ್ ಫ್ಲೋರಿಗೆ ಬಂದ್ವಿ. ಇಲ್ಲಿ ಒಂದು ಮಲ್ಟಿಪರ್ಪಸ್ ರೂಮ್ ಒಂದು ಮಾಡಿದ್ವಿ. ಅವರು ಜಿಮ್ ಮಾಡ್ಕೋಬೋದು, ಹೋಮ್ ಥಿಯೇಟರ್ಸ್ ಮಾಡ್ಕೋಬೋದು. ಸೊ ಯಾವುದಕ್ಕೆ ಬೇಕಾದ್ರೆ ಅವ್ರು ಯೂಸ್ ಮಾಡ್ಕೋಬೋದು. ಇದರಲ್ಲಿನೂ ಅಟ್ಯಾಚ್ ಟಾಯ್ಲೆಟ್ ಒಂದು ಕೊಟ್ಟಿದ್ದೀವಿ. ಈ ಟೆರೆಸ್ ಸ್ಟೇರ್ ಕೇಸಲ್ಲಿ ಒಳ್ಳೆ ಬ್ಯೂಟಿಫಿಕೇಷನ್ ಏನಂತಂದರೆ OTS ಕೊಟ್ಟಿದ್ದೀವಿ, ಓಪನ್ ಟು ಸ್ಕೈ.
ಈ ಓಪನ್ ಟು ಸ್ಕೈ ಸೈಜು 3 ಫೀಟ್ ಬೈ 5 ಫೀಟು. ಇದರಿಂದ ಮನೆಗೆ ನ್ಯಾಚುರಲ್ ಲೈಟಿಂಗ್ ಸಿಗುತ್ತೆ. ಟೆರೆಸಲ್ಲಿ ಅವ್ರಿಗೆ 2 ಹೆಡ್ರೂಮ್ ಕೊಟ್ಟಿದ್ವಿ. ಒಂದು ಗ್ರೌಂಡ್ ಫ್ಲೋರಿಂದ ಬಂದಿರೋ ಸ್ಟೇರ್ಕೇಸ್ ಆ್ಯಕ್ಸಸ್ ಕೊಟ್ಟಿದ್ವಿ, ಇನ್ನೊಂದು ನಮ್ಮದು ಡ್ಯೂಪ್ಲೆಕ್ಸ್ ಸ್ಟೇರ್ಕೇಸು. ಇನ್ ಬಿಟ್ವೀನ್ ಗ್ಯಾಪಲ್ಲಿ ಓಪನ್ ಟು ಟೆರೆಸಲ್ಲಿ ನಾವು ಮಂಗಳೂರು ಹಂಚು ಮಾಡಿದ್ವಿ, ಡಬಲ್ ಹಂಚು ಮಾಡಿದ್ವಿ. ಅದು ಬಂದ್ಬಿಟ್ಟು ಸೈಜು 12 ಬೈ 16 ಫೀಟ್ ಲೆಂತಿಗೆ ಇದೆ. ಟೆರೆಸಲ್ಲಿ ನಾವು ಮಾಮೂಲಿ ಮಡ್ಡಿ ಫ್ಲೋರಿಂಗ್ ಮಾಡಲಿಲ್ಲ, ಸ್ಕ್ರೀಡ್ ಕಾಂಕ್ರೀಟ್ ಹಾಕಿ ಅದಕ್ಕೆ ನಾವು ರೋಕೋ ಟೈಲು, ವೆದರ್ ಪ್ರೂಫ್ ಟೈಲ್ ಹಾಕಿದ್ವಿ. ಇದರಿಂದ ಅವ್ರ ಮನೆಗೆ ಹೀಟ್ ಕಂಟ್ರೋಲಿಂಗ್ ಆಗುತ್ತೆ. ಸೌತ್ ವೆಸ್ಟಲ್ಲಿ ಫುಲ್ ಟೆರೆಸ್ ಮೇಲೆ ಸೋಲಾರ್ ಮತ್ತು ವಾಟರ್ ಟ್ಯಾಂಕ್ ಪ್ಲೇಸ್ ಮಾಡಿದ್ವಿ.